ರೈತರಿಗೆ ಕಾಂಗ್ರೆಸ್ನಿಂದ ಮಹಾ ಮೋಸ ಆಗಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ರೈತರಿಗೆ ಕೊಡಬೇಕಾಗಿದ್ದಂಥ ಒಂದು ಪರಿಹಾರ ಹಣ ಏನಿದೆ ಅದನ್ನೂ ಕೂಡ ಕೊಡ್ತಾ ಇಲ್ಲ ಅಥವಾ ಗೋತಾಗ್ಬಿಟ್ಟಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಿಂದ ರೈತರಿಗೆ ಮೋಸ ಆಗಿದೆ, ಅದು ಮಹಾ ಮೋಸ ಆಗ್ಬಿಟ್ಟಿದೆ ಅಂತ ಆರ್ ಅಶೋಕ್ ಮಾತನಾಡ್ತಾ ಇದ್ದಾರೆ. ವಿಪಕ್ಷ ನಾಯಕ ರೈತರಿಗೆ ಕೊಡಬೇಕಾದಂತಹ ಒಂದು ಪರಿಹಾರ ಹಣ ಗೊತ್ತಾಗ್ಬಿಟ್ಟಿದೆ, ಸಿಗ್ತಾ ಇಲ್ಲ ಅವ್ರ ಕೈಗೆ. ಕುಡಿಯಲಿಕ್ಕೆ ನೀರಿಲ್ಲ, ನೀರೆಲ್ಲ ಆಂಧ್ರ ಪಾಲಾಗ್ತಾ ಇದೆ. ರೈತರ ಬಗ್ಗೆ ಕಾಳಜಿ ಇರದ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದ್ದಾರೆ ಆರ್ ಅಶೋಕ್. CM ಸೀಟಿಗಾಗಿ ಕಿತ್ತಾಡ್ಕೊಂಡು ಸಾಯ್ತಾ ಇದ್ದಾರೆ, ನಾನು ನೀನು ನೀನು ನಾನು ಅಂತ ಹೇಳಿಕೊಂಡು. ಇದರ ಮಧ್ಯದಲ್ಲಿ ಇವರ ಈ ಒಂದು ಕಿತ್ತಾಟದಲ್ಲಿ ಬಡ ರೈತರು ಕೂಡ ಸಾಯ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಕಿತ್ತೊಗೆಯಲೇಬೇಕು ಅಂತ ಹೇಳಿ ಆರ್ ಅಶೋಕ್ ಕಿಡಿಕಾರ್ತಾ ಇದ್ದಾರೆ. ಚಳಿಗಾಲದ ಅಧಿವೇಶನದಲ್ಲಿ ಏನು ನಡೆಯುತ್ತೆ ಅದರಲ್ಲಿ ನಾವು ಸರಿಯಾದ ಪಾಠವನ್ನು ಕಲಿಸ್ತೀವಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ಅಧಿಕಾರದ ಒಂದು ಮತದಿಂದ ಏನು ಮಾಡ್ತಾ ಇದೆ, ಸರ್ಕಾರ ಅಧಿಕಾರದ ಮತದಿಂದ ನಡೆದುಕೊಳ್ತಾ ಇದೆ. ರೈತರಿಗೆ ಕಾಂಗ್ರೆಸ್ಸಿಂದ ಬರಬೇಕಾದಂತಹ ಯಾವುದೇ ಒಂದು ಬಾಕಿ ದುಡ್ಡು ಬರ್ತಾ ಇಲ್ಲ. ಅಧಿಕಾರದ ಮತ ತುಂಬಿಕೊಂಡಿದ್ದೆ ಕಾಂಗ್ರೆಸ್ಗೆ. ಬರೀ CM ಸೀಟ್ಗಾಗೋ ಮತ್ತೊಂದು ಇನ್ನೊಂದಕ್ಕೆ ಗುದ್ದಾಡ್ತಾ ಇದ್ದಾರೆ, ಗಲಾಟೆ ಮಾಡ್ಕೊಳ್ತಾ ಇದ್ದಾರೆ, ಮಾತಿನ ಮೂಲಕ ಗಲಾಟೆ ಮಾಡ್ಕೊಳ್ತಾ ಇದ್ದಾರೆ. ಇಂತಹ ಸರ್ಕಾರ ಬಡ ಜನರಿಗೆ ಬಡ ರೈತರಿಗೆ ಏನು ಸಹಾಯ ಮಾಡುತ್ತೆ? ಅವರಿಗೆ ಬರಬೇಕಾಗಿರುವಂಥ ಒಂದು ಬಾಕಿ ಹಣನೇ ಕೊಟ್ಟಿಲ್ಲ. ಕುಡಿಬೇಕಾದಂಥ ಒಂದು ನೀರು ಏದಿದೆ, ನೀರಿಲ್ಲ ನಮಗೆ. ಆದರೆ ಎಲ್ಲ ನೀರು ಆಂಧ್ರಕ್ಕೆ ಪಾಲಾಗ್ತಾ ಇದೆ. ರೈತರಿಗೆ ಕೊಡೋಕ್ಕೆ ನೀರಿಲ್ಲ, ಇವರ ಹತ್ರ ಬೆಳೆಗೆ ಕೊಡೋಕ್ಕೆ ನೀರಿಲ್ಲ. ಇಂತಹ ಸರ್ಕಾರ ತಗೊಂಡು ಏನು ಮಾಡ್ತೀವಿ? ಇಂಥ ಸರ್ಕಾರವನ್ನು ನಾವು ಕಿತ್ತೊಸಿಲೇಬೇಕು. ಜನರು ಕೂಡ ಬುದ್ಧಿ ಕಲಿಸಬೇಕು. ಇವರಿಗೆ ನಾವು ತಕ್ಕ ಪಾಠ ಕಲಿಸ್ತೀವಿ. ಬೆಳಗಾವಿಯ ಚಳಿಗಾಲದ ಅಧಿವೇಶನ ಏನು ನಡೆಯುತ್ತೆ ಅದರಲ್ಲಿ ನಾವೆಲ್ಲ ಪ್ರಶ್ನೆ ಮಾಡ್ತೀವಿ, ಅವರಿಗೆ ಪಾಠ ಕಲಿಸ್ತೀವಿ, ಎಲ್ಲವನ್ನು ಕೂಡ ಕ್ವಶನ್ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷವನ್ನು ಕಿತ್ತೊಸಿಲೇಬೇಕು, ಇಲ್ಲಾಂದರೆ ಆಗಲ್ಲ. ಚಳಿಗಾಲದ ಅಧಿವೇಶನದಲ್ಲಿ ನಾವು ಅವರಿಗೆ ಸರಿಯಾದ ರೀತಿಯಲ್ಲಿ ಪಾಠವನ್ನು ಕಲಿಸ್ತೀವಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಎಷ್ಟು ದಿನ ಸುಮ್ಮನೆ ಇದ್ದರು, ಕೆಲವೊಂದು ವಿಚಾರದಲ್ಲಿ ಮಾತನಾಡ್ತಿದ್ರು ಕೂಡ ವಿಪಕ್ಷ ತನ್ನ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ, ನಿಭಾಯಿಸ್ತಾ ಇಲ್ಲ ಎನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಈಗ ಆರ್ ಅಶೋಕ್ ಮಾತನಾಡ್ತಾ ಇದ್ದಾರೆ, ರೈತರಿಗೆ ಮೋಸ ಆಗ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರದಿಂದ. ರೈತರಿಗೆ ಬರಬೇಕಾದಂಥ ಒಂದು ಬಾಕಿ ಹಣ ಬರ್ತಾ ಇಲ್ಲ, ಎಲ್ಲೋಯ್ತೋ ಗೊತ್ತಾಗ್ತಾ ಇಲ್ಲ. ರೈತರಿಗೆ ಕುಡಿಯೋಕೆ ನೀರಿಲ್ಲ, ಬೆಳೆ ಬೆಳೆಯೋಕೆ ನೀರಿಲ್ಲ, ನೀರೆಲ್ಲ ಆಂಧ್ರಕ್ಕೆ ಪಾಲಾಗಿ ಹೋಗ್ತಾ ಇದೆ, ಆಂಧ್ರದ ಕಡೆಗೆ ಹೋಗ್ತಾ ಇದೆ. ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಂತಹ ಸರ್ಕಾರ ಇದ್ದರೆ ಎಷ್ಟು, ಬಿಟ್ಟರೆ ಎಷ್ಟು, ಏನು ಪ್ರಯೋಜನ ಇಲ್ಲ ಈ ಸರ್ಕಾರದಿಂದ. ಇಂತಹ ಸರ್ಕಾರವನ್ನು ನಾವು ಒಸಿಬೇಕು, ಬೇರೆ ಸರ್ಕಾರ ಬರಬೇಕು, ನಮ್ಮ ಸರ್ಕಾರ ಬಂದರೆ ನಾವು ಪೇಶ್ ಮಾಡ್ತೀವಿ. ಆ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಆರ್ ಅಶೋಕ್. ಯಾಕಂದರೆ ಬೆಳಗಾವಿಯ ಒಂದು ಚಳಿಗಾಲದ ಅಧಿವೇಶನ ಏನಿದೆ ಅದು ಬರ್ತಾ ಇದೆ ಹತ್ರ. ಬಂದಾಗ ನಾವೆಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತೀವಿ. ಬಡ ಜನರಿಗೆ ಸಹಾಯ ಮಾಡದಂತಹ, ಬಡ ಜನರಿಗೆ ನೆರವಾಗದಂತಹ, ಬಡ ರೈತರಿಗೆ ನೆರವಾಗದಂತಹ ಒಂದು ಸರ್ಕಾರ ಇದ್ದರೆ ಏನು, ಇಲ್ಲದೆ ಇದ್ದರೆ ಏನು. ಇಂತಹ ಸರ್ಕಾರ ಬೇಡ. ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಮತದಲ್ಲಿದೆ. CM ಸೀಟಿಗಾಗಿ ಬರೀ ಕಿತ್ತಾಡ್ತಾ ಇದ್ದಾರೆ. ಇವರಿಬ್ಬರ ಕಿತ್ತಾಟದಲ್ಲಿ ಹಾಳಾಗ್ತಾ ಇರುವಂಥದ್ದು, ಸಾಯ್ತಾ ಇರುವಂಥದ್ದು ಬಡ ಜನರು, ಬಡ ರೈತರು. ಅವ್ರ ಬಗ್ಗೆ ಇವರಿಗೆ ಕಾಳಜಿನೇ ಇಲ್ಲ. ಇಂತಹ ಸರ್ಕಾರ ಬೇಡ. ಜನರು ಕೂಡ ಇದ್ರ ಬಗ್ಗೆ ಅರ್ಥಕೋಬೇಕು, ತಿಳ್ಕೋಬೇಕು. ಸರ್ಕಾರ ಅಧಿಕಾರದ ಮತದಿಂದ ಸಾಗುತ್ತಾ ಇದೆ. ನಮ್ಮ ಸರ್ಕಾರ ಬಂದುಬಿಟ್ಟಿದೆ, ಇನ್ನೇನು, ಯಾಕೆ ಚಿಂತೆ ಮಾಡಬೇಕು, ನಾವೇ ಇರ್ತೀವಿ ಮುಂದಿನ 5 ವರ್ಷಗಳ ಕಾಲ ಅನ್ನುವಂಥ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಮತ್ತು ಆ ಮತದಿಂದ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ರಾಜ್ಯದ ಜನತೆ ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ನಮಗೆ CM ಸ್ಥಾನ ಬೇಕು ಅಂತ ಹೇಳಿ ಕಿತ್ತಾಡ್ತಾ ಇದ್ದಾರೆ. ಎಲ್ಲರೂ ನೋಡ್ತಾ ಇದ್ದಾರೆ, ಬೀದಿ ರಾಮಾಯಣ ಆಗ್ತಾ ಇದೆ ಇವರ ಒಂದು CM ಸೀಟಿನ ಒಂದು ಬದಲಾವಣೆಯ ವಿಚಾರ.
ಇದನ್ನೆಲ್ಲ ನೋಡಿದಾಗ ಈ ಸರ್ಕಾರ ಯಾಕೆ ಬೇಕು ಅನ್ನುವಂಥ ರೀತಿ ಅನಿಸ್ತಾ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಒಂದು ವಿರುದ್ಧವಾಗಿ ನಿಜಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಳಜಿ ಇದ್ದರೆ ವೋಟ್ ಹಾಕಿದ ಜನರಿಗೆ ಕೆಲಸವನ್ನು ಮಾಡಬೇಕು, ಅಭಿವೃದ್ಧಿಯನ್ನು ಮಾಡಬೇಕು, ಅವರ ಒಂದು ನೋವುಗಳಿಗೆ ಕಷ್ಟಗಳಿಗೆ ನಾವು ಸ್ಪಂದಿಸಬೇಕು ಅನ್ನೋದು ಅವರ ಮನಸ್ಸಿನಲ್ಲಿ ಇದ್ದಿದ್ದೇ ನಿಜ ಆಗಿದ್ದರೆ ಬಡ ರೈತರು ಏನು ಕಷ್ಟಪಡ್ತಾ ಇದ್ದಾರೆ, ಬೆಂಬಲ ಬೆಲೆ ಇಲ್ಲ ಅಂತ ಹೇಳಿ, ನೀರಿಲ್ಲ ಅಂತ ಹೇಳಿ ಅದಕ್ಕೆ ಇವರು ಸ್ಪಂದಿಸ್ತಾ ಇದ್ರು, ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಾ ಇದ್ರು. ಆದರೆ ಈಗ ಅವರ ತಲೆಯಲ್ಲಿ ಅದು ಯಾವುದೂ ಇಲ್ಲ. ಇರುವುದು ಒಂದೇ ವಿಚಾರ, CM ಕುರ್ಚಿಗಾಗಿ ಬಡಿದಾಡುವುದು. ಹೇಗಾದರೂ ಮಾಡಿ ನಾನು ಅಧಿಕಾರವನ್ನು ತೆಗೆದುಕೊಳ್ಳಬೇಕು ಅಂತ ಒಬ್ಬರು, ಇನ್ನೊಬ್ಬರು ನನ್ನ ಅಧಿಕಾರವನ್ನು ಉಳಿಸ್ಕೋಬೇಕು ಅಂತ ಒಬ್ಬರು. ಹೀಗಿರುವಾಗ ಇವರಿಗೆ ಜನರ ಕಡೆ, ರಾಜ್ಯದ ಕಡೆ ಏನು ಗಮನ ಇರುತ್ತೆ? ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಇವರು? ಆ ರೀತಿಯಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡ್ತಾ ಇದ್ದಾರೆ. ನೀರಿನ ಸಮಸ್ಯೆ ಇದೆ, ಕುಡಿಯೋಕ್ಕಿಲ್ಲ, ಬೆಳೆ ಬೆಳೆಯೋಕ್ಕಿಲ್ಲ, ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ ನೀರೆಲ್ಲ, ಆದರೂ ಕೂಡ ಯಾರಿಗೂ ಇವ್ರಿಗೆ ಚಿಂತೆ ಇಲ್ಲ. ಈ ರೀತಿಯಾದಂಥ ಮಾತನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡ್ತಾ ಇರುವಂಥದ್ದು, ಸರ್ಕಾರ ವಿರುದ್ಧ ಕಿಡಿಕಾರ್ತಾ ಇರುವಂಥದ್ದು. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ, ಆದರೆ ಸರ್ಕಾರ ಆಮೆಗತಿಯನ್ನು ಅಜೆಂಡನ್ನು ರಿಪೇರಿ ಮಾಡುವಂಥ ಕೆಲಸ ಇನ್ನೂ ಬಿಟ್ಟೇ ಮಾಡಿದೆ. ಅದಕ್ಕೋಸ್ಕರ ಟೆಂಡರ್ ಆಯಿತು, ಕಾಮಗಾರಿನೂ ಶುರು ಮಾಡಿದ್ದೀನಿ ಅಂತ ಹೇಳ್ತಾರೆ. ಬಟ್ ರೈತರಿಗೆ ಎಣ್ಣೆ ಬೆಳೆ ತೆಗೆಯೋಕ್ಕೆ ನೀರಿಲ್ಲ. ನೀರೆಲ್ಲ ಹರ್ಕೊಂಡು ಆಂಧ್ರ ಪಾಲಾಗುತ್ತೆ. ಎಲ್ಲ ನೀರು ಕರ್ನಾಟಕದ ನೀರೆಲ್ಲ ಆಂಧ್ರ ಪಾಲಾಗ್ತು. ಅದಕ್ಕೆ ನೇರ ಕಾರಣ ರಾಜ್ಯ ಸರ್ಕಾರ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಅತಿವೃಷ್ಟಿ ಹಾನಿಗೊಳಗಾದಂಥ ರೈತರಿಗೆ ಇನ್ನೂ ಪರಿಹಾರ ಘೋಷಣೆ ಮಾಡಿಲ್ಲ. ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಕ್ಕೆ ಇನ್ನೂ ಮೀನಾವೇಶ. ಎರಡನೇ ಬೆಳೆಗೆ ನೀರು ಕೊಡದೆ ಅನ್ಯಾಯ ಮಾಡ್ತಾ ಇದ್ದಾರೆ. ಹಾಲಿನ ಪ್ರೋತ್ಸಾಹ ಧನ ಇನ್ನು ಕಗ್ಗಂಟಾಗೆ ಉಳಿದಿದೆ ರೈತರ ಪಾಲಿಗೆ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ರಾಜ್ಯ ಬಿಜೆಪಿ ರೈತ ಮೋರ್ಚಾದ ಘಟಕದಿಂದ ರೈತ ಮೋರ್ಚಾದ ಅಧ್ಯಕ್ಷರಾದಂಥ ನಡಹಳ್ಳಿಯವರು ಮತ್ತು ಅವರ ತಂಡ ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ, ಸತ್ಯಾಗ್ರಹ, ಪ್ರತಿಭಟನೆ ಮಾಡುವಂತ ಒಂದು ಹೋರಾಟವನ್ನ ಬಿಜೆಪಿ ಹಮ್ಮಿಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.